ಓಹೋ, ಅವತ್ತ ಅಂಕಲ್ ರೆಸ್ಟೋರೆಂಟಿಗೆ ಬಂದಿದ್ದೆ ಆಂಟಿ ಅಲ್ವಾ? ಇಷ್ಟು ಬೇಗ ನಿರ್ಧಾರ ತಗೋತಾ ಇದೆಯಾ? ನಿನ್ನ ಡಿಸಿಷನ್ನು ಫೈನಲ್ ಅಲ್ವಾ? ಇದು ಬೇಗ ತೊಗೊಂಡಿರೋ ನಿರ್ಧಾರ ಅಲ್ಲ ಫಲ್ಗುಣಿ, ಬೇರೆ ದಾರಿ ಇಲ್ಲದೆ ತೊಗೊಂಡಿರೋ ನಿರ್ಧಾರ. ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳೋಷ್ಟು ಅಂತ ನನಗೆ ಟೈಮ್ ಕೊಟ್ಟಿಲ್ಲ. ಬಟ್ ನಿನಗೆ ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ನೆನಪಿದೆ ಅಜ್ಜಿ. ಈ ವಿಷಯದಲ್ಲಿ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಐ ಫೀಲ್ ವೆರಿ ಬ್ಲೆಸ್ಡ್ ಆ್ಯಂಡ್ ಲಕ್ಕಿ. ಥ್ಯಾಂಕ್ ಯು ಪಾರ್ಟ್ನರ್. ಏಜೆ ಅಂಕಲ್ ಅವ್ರು ಏಜಿಗೆ ತಕ್ಕಾಗೆ ಆಂಟಿನ ಹುಡ್ಕೊಂಡಿದ್ದಾರೆ. ನಾನಂತೂ ಬಚಾವಾದೆ. ಅಯ್ಯೋಯ್ಯೋ, ಈ ಖುಷಿಯಾದ ವಿಚಾರನ ಯಾರತ್ತಿದ್ರು ಹೇಳ್ಕೋಬೇಕಲ್ಲ, ಸೆಲೆಬ್ರೇಟ್ ಮಾಡ್ಕೋಬೇಕಲ್ಲ. ಚುಕ್ಕಿ, ಏನಾಯ್ತೆ ಅಕ್ಕ? ತಲೆದು ಟೆನ್ಷನ್ ಎಲ್ಲ ಮಾಯ ಆಯ್ತು, ನನ್ನ ಮನಸ್ಸು ತಂಪಾಯ್ತು. ಏನು, ಈ ಜ್ಯೂಸ್ ಕುಡಿದ್ರೆ ಅಷ್ಟೊಂದೆಲ್ಲ ಆಗುತ್ತಾ? ಏ ಪೆದ್ದಿ, ಈ ಜ್ಯೂಸಿಂದ ಅಲ್ಲ ಕಣೆ, ಅದಕ್ಕಿಂತ ಕೂಲ್ ಆಗಿ ಸ್ವೀಟ್ ಆಗಿ ಒಂದು ವಿಷಯ ಗೊತ್ತಾಗಿದೆ. ಏನ್ ವಿಷಯ? ಅವಾಗ ನೋಡಿದ್ರೆ ಟೆನ್ಷನ್ ಇಂದ ಓಡಾಡ್ತಿದ್ದೆ, ಇವಾಗ ನೋಡಿದ್ರೆ ಖುಷಿಯಿಂದ ಏನೋ ವಿಷಯ ಅಂತ ಹೇಳ್ತಾ ಇದ್ಯಾ? ಏನ್ ಸಮಾಚಾರ? ಒಂದು ಬ್ರೇಕಿಂಗ್ ಸಮಾಚಾರ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಇಲ್ಲಾಗ ಮಾತ್ರ ಗೊತ್ತು. ಏಜೆ ಅಂಕಲ್ ಯಾರನ್ನ ಮದುವೆ ಆಗ್ತಿದ್ದಾರೆ ಅಂತ ಇಡೀ ಪಾರ್ಟಿಯಲ್ಲಿ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ. ಈ ಮನೆಗೆ ಸೊಸೆಯಾಗಿ ಯಾರು ಬರ್ತಾರೆ ಅಂತ ಗೊತ್ತಿರೋದು ಒಂದೇ ಲೀಲಾಗ್ ಮಾತ್ರ. ಹೌದಾ ಅಕ್ಕ? ಯಾರದು? ನಿಂಗೂ ಕ್ಯೂರಿಯಾಸಿಟಿ ಇದೆ ಅಲ್ಲ? ಬಾ, ಕರ್ಕೊಂಡು ಹೋಗ್ತೀನಿ. ಏ ಬಾರೆ. ಅಲ್ಲಿ ನೋಡು, ಆ ಅಂಕಲ್ಲು ಆಂಟಿ ಜೊತೆ ಮಾತಾಡ್ಕೊಂತ ನಿಂತಿದ್ದಾರೆ. ಆ ಆಂಟಿನೇ ಅವ್ರ ಮದುವೆ ಆಗ್ತಿರೋದು. ಅಕ್ಕ, ಮಾತಾಡ್ತಿದ್ ಮಾತ್ರಕ್ಕೆ ಮದ್ವೆ ಆಗ್ತಿದ್ದಾರೆ ಅಂತನಾ? ಏ, ಅವ್ರು ಮಾತಾಡ್ತಿರೋದು ಇಂಪಾರ್ಟೆಂಟ್ ಅಲ್ಲ, ಅವ್ರು ಏನ್ ಮಾತಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಆ ಅಂಕಲ್ಲು ಸೀಕ್ರೆಟ್ ಆಗಿ ಆಂಟಿ ಹತ್ರ ಮದುವೆ ಬಗ್ಗೆ, ಅನೌನ್ಸ್ಮೆಂಟ್ ಬಗ್ಗೆ ಹೇಳ್ತಿದ್ದಾರೆ. ಈಗ ನನಗೆ ಗೊತ್ತಾಗಿದೆ. ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡು, ಎಲ್ಲರಿಗೂ ಗೊತ್ತಾಗುತ್ತೆ. ಅಂದರೆ ಏಜೆ ಮದುವೆ ಆಗ್ತಿರೋದು ಫಾಲ್ಗುಣಿ ಅವ್ರನ್ನ? ಸರು, ದುರ್ಗಕ್ಕ, ಏಜೆ ಯಾರನ್ನ ಮದುವೆ ಆಗ್ತಿದ್ದಾರೆ ಅಂತ ನಂಗೆ ಗೊತ್ತಾಯ್ತು. ವಾಟ್? ಏನ್ ಹೇಳ್ತಿದ್ಯಾ ಲಕ್ಷ್ಮಿ? ಏಜೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಅನೌನ್ಸ್ ಮಾಡ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದಲ್ಲ, ಆದ್ರೆ ಅದು ಯಾರು ಅಂತ ನಾನು ಈಗಲೇ ತೋರಿಸ್ತೀನಿ, ಬನ್ನಿ. ಅಲ್ಲಿ ನೋಡಿ, ಏಜೆ ಮದುವೆ ಆಗ್ತಿರೋದು ಅವರನ್ನೇ. ಯಾರು? ಪಾಲ್ಗುಣಿನಾ? ಅವರಿಬ್ರು ಆಗ್ಲಿಂದನೂ ಮದುವೆ ವಿಚಾರನೇ ಮಾತಾಡ್ತಿರೋದು. ಹೌದಾ? ನಿಜಾನಾ? ಹಾಗಿದ್ರೆ ಏಜೆ ಸೆಲೆಕ್ಷನ್ ಕರೆಕ್ಟ್ ಆಗೇ ಇದೆ. ಹೇಗಿದ್ರು ಅವ್ರು ಮೊದಲಿಂದಾನು ಫ್ರೆಂಡ್ಸೇ. ಹೌದು, ಫಾಲ್ಗುಣಿಯವ್ರಿಗೆ ನಮ್ಮ ಏಜೆ ಬಗ್ಗೆ ಆಗಲಿ, ನಮ್ಮ ಮನೆ ಬಗ್ಗೆ ಆಗಲಿ ಎಲ್ಲ ವಿಚಾರ ಚೆನ್ನಾಗೇ ಗೊತ್ತಿದೆ. ಅದಕ್ಕಿಂತ ಮುಖ್ಯ ಏನು ಅಂದರೆ ಅವರಿಬ್ರು ಒಂದೇ ಜನ್ರೇಷನ್ ಅವರು. ಸೊ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗೇ ಇರುತ್ತೆ. ಒಟ್ಟಿನಲ್ಲಿ ಅವ್ರೇನಾದರೂ ನಮಗೆ ಅತ್ತೆ ಆಗಿ ಬಂದರೆ ನಮ್ಮ ತಲೆ ಮೇಲಿರೋ ಜವಾಬ್ದಾರಿಗಳೆಲ್ಲ ಕಡಿಮೆ ಆಗುತ್ತೆ. ಜವಾಬ್ದಾರಿಗಳು ಕಮ್ಮಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಇವತ್ತಿನ ಈ ಪಾರ್ಟಿಯಲ್ಲಿ ಅಲ್ಲಿಲ್ಲ ಅದು ಏನು ಇನ್ವೈಟ್ ಮಾಡ್ತಾಳೆ ಅನ್ನೋ ಟೆನ್ಷನ್ ಮಾತ್ರ ಕಮ್ಮಿ ಆಗ್ತಿಲ್ಲ. ಹೌದಕ್ಕ, ಅವಳೇನಾದರೂ ಇಲ್ಲಿದ್ರೆ ಪಾರ್ಟಿ ನಾವು ಅಂದ್ಕೊಂಡ ಹಾಗೆ ಖುಷಿಯಾಗಿ ಆಗೋದೇ ಇಲ್ಲ. ಏನಾದರೂ ಒಂದು ಎಡವಟ್ಟು ಮಾಡ್ತಾಳೆ, ಪಾರ್ಟಿ ಎಲ್ಲ ಹಾಳಾಗೋಗುತ್ತೆ. ಅವಳು ಹೇಗಾದರೂ ಮಾಡಿ ಇಲ್ಲಿಂದ ಹೋಗೋ ಹಾಗೆ ಮಾಡಬೇಕು. ಹೋಗ್ತಾಳೆ. ಈ ಪಾರ್ಟಿಗಳ ಅನುಭವನೇ ಇಲ್ಲದೆ ಅವಮಾನ ಮಾಡಿಸ್ಕೊಳಕ್ಕೆ ಹೇಗೆ ಬೇಕೋ ಹಾಗೆ ಕರೆಕ್ಟಾಗಿ ಬಂದಿದ್ದಾಳೆ. ನಾವಾಗೆ ಅವಳನ್ನ ಇಲ್ಲಿಂದ ಹೊರಗಡೆ ಹಾಕಲ್ಲ. ನಾವು ಆಡೋ ಮಾತುಗಳು, ನಮ್ಮಿಂದ ಆಗೋ ಅವಮಾನದಿಂದ ಅವಳೇ ಈ ಪಾರ್ಟಿಯಿಂದ ಹೊರಗಡೆ ಹೋಗ್ತಾಳೆ. ಅಣ್ಣ,
ನನಗಿನ್ ತಡೆಯಕ್ಕಾಗ್ತಿಲ್ಲ. ಆ ಅಂಕಲ್ ಅನೌನ್ಸ್ ಮಾಡಿರೋ ಸ್ವೀಟ್ ನ್ಯೂಸ್ ಮುಂದೆ ಈ ಸ್ವೀಟ್ ಎಲ್ಲ ಡಲ್ ಹೊಡಿತಿದೆ. ಇರ್ಲಿ, ಇವತ್ತಿನ ದಿನ ನನ್ನ ಪಾಲಿಗೆ ಫುಲ್ ಸ್ವೀಟ್ ಆಗಿರ್ಬೇಕು. ಅಯ್ಯೋ ನೀವಾ? ನಾನು ನೆನ್ಪಿದ್ದೀನಾ? ನೆನ್ಪಿರ್ಲೇಬೇಕು ಬಿಡಿ. ಅದೇ ಅವತ್ತು ಅಂಕಲ್ ರೆಸ್ಟೋರೆಂಟಲ್ಲಿ ಟಿಕ್ಕಿ ಹೊಡೆದ್ನಲ್ಲ, ನೀವವತ್ತು ಅಲ್ಲಿಗೆ ಬಂದಾಗಲೇ ಅನ್ಕೊಂಡೆ ನೀವು ಇಲ್ಲಿಗೂ ಬರ್ತೀರಾ ಅಂತ. ಸ್ವೀಟ್ ತಿಂತೀರಾ? ನೋ ಥ್ಯಾಂಕ್ಸ್. ನೀನು ತುಂಬ ಖುಷಿಯಾಗಿರೋ ಹಾಗೆ ಕಾಣಿಸ್ತಿದೆ. ಬರೀ ಖುಷಿನಾ? ಆಕಾಶದಲ್ಲಿ ತೇಲ್ತಾ ಇದ್ದೀನಿ, ನೀರೊಳಗೆ ಈಜ್ತಿದ್ದೀನಿ, ಭೂಮಿ ತಿರುಗ್ತಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಸಂತೋಷಕ್ಕೆ ನನ್ನ ತಲೆ ಮಾತ್ರ ತಿರುಗ್ತಿದೆ. ತಲೆ ಮೇಲಿದ್ದ ಭಾರ ಹಟ್ ಅಂತ ಇಳ್ದಾಗಿದೆ. ಪಾಪ, ಇನ್ಮೇಲೆ ಆ ಭಾರ ನೀವು ಹೊರಬೇಕಲ್ಲ. ನೀವಿಷ್ಟು ಖುಷಿಯಾಗಿದ್ದೀರಾ ಅಂದರೆ ಏಜೆ ತಗೊಂಡಿರೋ ಡಿಸಿಷನ್ನು ಕರೆಕ್ಟ್ ಆಗಿದೆ. ಪಕ್ಕ ಇವಾಗ ಅವ್ರು ಪರ್ಫೆಕ್ಟ್ ಡಿಸಿಷನ್ ತಗೊಂಡಿದ್ದಾರೆ. ಅವ್ರ ಡಿಸಿಷನ್ ಇಂದ ನನಗೆ ಕುಣಿದ ಆಡೋಷ್ಟು ಖುಷಿ ಆಗಿದೆ. ಆದ್ರೆ ನಿಮ್ಮನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಅದಕ್ಕೆ ನಾನೊಂದು ವಿಷಯ ಹೇಳಬೇಕು. ನಾನು ಹೇಳಲಿಲ್ಲ ಅಂದ್ರೆ ನನ್ನ ಮನ್ಸು ತಡೆಯಲ್ಲ. ಎಷ್ಟೇ ಆಗಲಿ ನೀವು ನನ್ನ ಥರ ಹೆಣ್ಣಲ್ವಾ? ಈ ಅಂಕಲ್ ಇದ್ದಾರಲ್ಲ, ಅವ್ರೊಂಥರ ವಾಲ್ಕೆನೋ ಇದ್ದ ಹಾಗೆ. ವಾಲ್ಕೆನೋನಾ? ಅಗ್ನಿ ಪರ್ವತನ ದೂರದಿಂದ ನೋಡೋಕ್ಕೆ ಮಜವಾಗಿರುತ್ತೆ, ಆದರೆ ಹತ್ರ ಹೋಗ್ಬಿಟ್ವೆ ಸುಟ್ಟೋಗ್ಬಿಡ್ತೀವಿ. ಸಿಡುಕ್ ಮೂತಿ ಅಂಕಲ್ ಹತ್ರ ಹೋದ್ರು ಅದೇ ಗತಿ. ಅಯ್ಯೋ, ಇವ್ರಿಗೆ ಹೇಗಪ್ಪ ಹೇಳೋದು? ಅಂದ್ರೆ ಸಿಡ ಅಂತ ಸಿಡಿಯೋ ಪಟಾಕಿನ ಯಾರಾದ್ರೂ ಜೇಬಲ್ಲಿ ಇಟ್ಕೋತಾರಾ? ಅಂಕಲ್ನ ಯಾರಾದ್ರೂ ಮದ್ವೆ ಆದ್ರೆ ಚಿನ್ನದ ಸೂಜಿನ ಕಾಲ್ ಕೆಳಗೆ ಇಟ್ಕೊಡೋದೇ ಅರ್ಥ. ಯಾವಾಗ್ಲೂ ಚುಚ್ತಾನೇ ಇರುತ್ತೆ. ಒಂದ್ ವೇಳೆ ರಾವಣ ಏನಾದ್ರೂ ಮತ್ತೆ ಈ ಭೂಮಿ ಮೇಲೆ ಹುಟ್ಟು ಬಂದ್ರೆ ಪಕ್ಕ ಏಜೆ ತರಾನೇ ಇರ್ತಾನೆ. ನೋಡಿ, ಹೇಳೋದೆಲ್ಲ ಹೇಳಿದ್ದೀನಿ, ಯೋಚನೆ ಮಾಡಿ. ಅಯ್ಯೋ ಸಾರಿ, ನಾನೇ ಕ್ಲೀನ್ ಮಾಡ್ತೀನಿ. ಏನು ಬೇಕಾಗಿಲ್ಲ. ಅಯ್ಯೋ ಇಲ್ಲ, ನಾನು ಕ್ಲೀನ್ ಮಾಡ್ತೀನಿ. ಹೇಳ್ದೆ ತಾನೆ ಕ್ಲೀನ್ ಮಾಡ್ಕೋತೀನಿ ಅಂತ. ಔಟ್. ಏನ್ ಮಹಾರಾಣಿಯವರು ಎಲ್ಲ ಅರ್ಜೆಂಟಾಗಿ ಹೋಗ್ತಿರೋ ಹಾಗಿದೆ. ಅಂತ ಅರ್ಜೆಂಟ್ ಕೆಲಸ ಏನಿತ್ತು? ಅಕ್ಕ, ನೀನೇ ಹೇಳಿದ್ಯಲ್ಲ ಮಹಾರಾಣಿ ಅಂತ. ಯಾವುದೋ ರಾಜ್ಯ ಆಳೋದಕ್ಕೆ ಹೋಗ್ತಿರ್ಬೇಕು.